ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಏಪ್ರಿಲ್ 2 ಬಂದರೆ ಇವತ್ತು ಯಾವಾಗ ಬುಧವಾರ ಆಯಿತಾ. ಕುಕು ಡೋಂಟ್ ಡೂ ದ್ಯಾಟ್ ಪ್ಲೀಸ್. ಇವತ್ತು ಡೇ ಇನ್ ಮೈ ಲೈಫ್ ಮಾಡ್ತಾಯಿದ್ದೀನಿ. ದಿನ ಡೇ ಇನ್ ಮೈ ಲೈಫೇ ಮಾಡೋದಲ್ಲ. ಇವತ್ತು ಏನು ಗೊತ್ತಾ, ಬೆಳಿಗ್ಗೆ ಎದ್ದು ಇದು ಅಮ್ಮ ಇವತ್ತು ದೊಡ್ಡದು ಡಿಸ್ಚಾರ್ಜು. ಸೊ ಅಮ್ಮ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಸೊ ಅದಕ್ಕೆ ಅಮ್ಮ ಇವತ್ತು ಮಂಡಕ್ಕಿ ಮಾಡಿದರು. ಆಮೇಲೆ ಸೊಪ್ಪು ಪಲ್ಯ, ಚಪಾತಿ, ಆಮೇಲೆ ಮೊಸರನ್ನ ಅಂತ ಎಲ್ಲ ಆಯಿತು. ಇವಾಗ ನಾವು ಮೇಲೆ ಬಂದಿದ್ದೀವಿ. ಅದೆಲ್ಲ ಆಮೇಲೆ ತೋರಿಸ್ತೀನಿ. ನಾನು ತಿಂಡಿ ತಿಂದ್ಕೊಂಡು ಮೇಲೆ ಬಂದೆ. ಇವಾಗ ಇಲ್ಲಿ ಸ್ವಲ್ಪ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕು. 2 ಡೇಸ್ ನಾನು ಕೆಳಗಡೆ ಮಲಗಿರೋದ್ರಿಂದ ಬೆಡ್ಶೀಟ್ ಚೇಂಜ್ ಮಾಡೋದಿದೆ. ಆಮೇಲೆ ಬಟ್ಟೆ ಎಲ್ಲ ಮಡಿಸೋದಿದೆ. ಬರೋಷ್ಟೊತ್ತಿಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಡೋಣ ಅಂತ. ಓಕೆ, ಇವಾಗ ಲಿಯಾನ್ ಇಲ್ಲಿದ್ದಾನೆ. ಲಿಯಾನ್ದು ಬ್ರೇಕ್ಫಾಸ್ಟ್ ಆಯಿತು. ಬೊಟ್ಟಿಟ್ಟಿಲ್ಲ, ಶೆಕಿಗೆಲ್ಲ ಬೊಟ್ಟು ಬೀಳ್ತು. ಹೊಸ ಬೊಟ್ಟು ತೊಗೊಂಡಿರೋದು ಎಲ್ಲ ಹೋಗಿದೆ ಅಂತ ಗೊತ್ತಿಲ್ಲ. ಅದು ಬೇರೆ ಹುಡುಕ್ಬೇಕು. ಯಾರೋ ಬಂದಿಸ್ಬಿಟ್ರಲ್ಲ. ಬನ್ನಿ ಹೇಳ್ತಿದ್ದೀರಾ, ನಾವು ಸ್ಟಾರ್ಟ್ ಮಾಡೋಣ. ನಾಳೆಯಿಂದ ನಾನು ಜಿಮ್ಮು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಪ್ಪ. ಇವತ್ತು ಬೇರೆ ನನಗೆ ಹೊಟ್ಟೆ ಸ್ವಲ್ಪ ನೋವು. ಸೊ ಅದಕ್ಕೆ ಸ್ವಲ್ಪ ಸ್ವೀಟ್ ತಿನ್ಬೇಕನ್ನಿಸ್ತು. ಅದಕ್ಕೆ ಟೀ ಕುಡಿದೆ ನಾನು. ಸೊ ಓಕೆ, ಅದಾಗತ್ತೆ ಮಾಮೂಲಿ. ತಿಂಗ್ಳಿಗೊಂದು ಸತಿ ನಾನು ಟೀ ಕುಡಿಯೋದು. ಅದು ನನಗೆ ಹೊಟ್ಟೆ ನೋವು ಬಂದಾಗ ಮಾತ್ರ. ಸೊ ಇವಾಗ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ಗೆ ಕಡಲೆ ಬೀಜ ಹಾಕಿ ಮಂಡಕ್ಕಿ ತಿಂದೆ. ಆಮೇಲೆ ಮಾವಿನಕಾಯಿ ಚಟ್ನಿ. ಲಿಯಾ ನಂಗೆ ಗುಟ್ಟು ಹೇಳ್ತಾ ಇದ್ದಾನೆ. ವೆರಿ ಗುಡ್ ಜಾಣ, ಐಫೈ. ಇವನು ಎಷ್ಟು ಮುದ್ವೆ ನಂದು. ನನಗೆ ನಾನು ಇವಾಗ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತೀನಲ್ಲ, ಇವನು ನನಗೆ ಪಿಲ್ಲೋದು ಇದೆಲ್ಲ ತೆಗೆದುಕೊಡ್ತಾನೆ. ಪಿಲ್ಲೋ ಕವರ್ ಚೇಂಜ್ ಮಾಡೋಕ್ಕೆ. ಈಸ್ ವೆರಿ ಗುಡ್. ಅಮ್ಮನ ಮಗ, ಅಪ್ಪನ ಮಗನೂ ಅವನು ಜಾಣ. ಅವನಿಗಿಬ್ಬರು ಇಷ್ಟ ಅಲ್ಲ ಮಗ. ಇವಾಗ ನಾವಿಲ್ಲಿ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ ಮೇಲ್ಗಡೆ. ಸ್ವಲ್ಪ ಕೂರೋಣ ಅಂತ. ತುಂಬ ಹೊಟ್ಟೆ ನೋವು. ಅಮ್ಮ ನಾನು ಫಿಶಿಗೆ ಫುಡ್ ಹಾಕಿದ್ದೀನಿ. ಬೆಳಗ್ಗೆ ಬಂದುಬಿಟ್ಟು ಹಾಕ್ಬಿಟ್ಟು ಹೋದೆ ಕಂದ. ನೀನೇನು ಮಾಡ್ತಾ ಇದೆಯಾ? ಬೇಡ ಮಗ. ಇವಾಗ ಅದು ಕ್ಲೀನ್ ಮಾಡೋಕೆ ಅಂಕಲ್ ಬರ್ತಾರೆ. ಅಂತ ಅವಾಗ ಅವರೆಲ್ಲ ತೆಗಿತಾರಲ್ಲ, ಅವಾಗ ನೋಡುವಂತೆ. ಅವರು ಅದನ್ನು ಫಿಶ್ನ ಒಂದು ಬಕೆಟಿಗೆ ಹಾಕ್ಬೋದು. ಇವತ್ತು ನಮ್ಮ ಅಕ್ವೇರಿಯಂ ಕ್ಲೀನ್ ಮಾಡೋಕೆ ಬರ್ತಾ ಇದ್ದಾರೆ. ಬಿಕಾಸ್ ಒಂದು ಫಿಶ್ನ ಸಿಕ್ತೋಗಿತ್ತು. ನಾವು 4 ಡೇಸ್ ಇದ್ದೀರಲ್ಲ, ಫುಡ್ ಹೆಚ್ಚು ಕಮ್ಮಿ ಆಯ್ತು ಅನ್ನೋ ಪಾಪ ಹಾಕಿದ್ದು. ಅದಕ್ಕೆ ಒಂದು ಸತಿ ಆಯ್ತು, ನಾನು ಓಪನ್ ಮಾಡಿಕೊಡ್ತೀನಿ. ಅದಕ್ಕೆ ಒಂದು ಸತಿ ಅದನ್ನು ಫುಲ್ಲು ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ತಾಯಿದ್ರು. ಅವರು ತಿಂಗ್ಳಿಗೊಂದು ಸತಿ ಬಂದು ಮಾಡ್ತಾರೆ. ಬಟ್ ಅದೊಂದು ಸತ್ತೋಯ್ತಲ್ಲ, ಅದಕ್ಕೆ ಇವತ್ತು ಕರೆದಿದ್ದಾರೆ. ನಿನ್ನೆನೇ ಕರೆದ್ರು. ಅವ್ರು ಬ್ಯುಸಿ ಇದ್ದೇನೆ ಅಂತಂದ್ರಂತೆ. ಅದಕ್ಕೆ ಇವತ್ತು ಬರ್ತಾರೆ, ಕ್ಲೀನ್ ಮಾಡಿಸ್ಬೇಕು. ನಮ್ಮ ಝೂಝಿಯೋ ನೀವು ನೋಡೇ ಇಲ್ಲಲ್ಲ. ಅದೇನು ಮಾಡಿತ್ತು ಗೊತ್ತಾ ಝೂಝಿಯೋ. ಅದನ್ನು ನಾವಿವಾಗ ಸ್ವಲ್ಪ ದಿನ ಬೇರೆಯವ್ರ ಮನೇಲಿ ನೋಡ್ಕೊಳ್ಳೋಕೆ ಕೊಟ್ಟಿದ್ದೀವಿ. ಬಿಕಾಸ್ ನಾವು ಸ್ವಲ್ಪ ಟ್ರಾವೆಲ್ ಮಾಡ್ತಾಯಿದ್ದೀವಿ 1.5 ತಿಂಗಳು. ಆವಾಗ ಅದು ಬೇರೆಯವ್ರಿಗೆ ಅಡ್ಜಸ್ಟ್ ಆಗಬೇಕಲ್ಲ. ಅದಕ್ಕೆ ಅದನ್ನು ಬೇರೆಯವ್ರ ಹತ್ರ ಸ್ವಲ್ಪ ನೋಡ್ಕೊಳ್ಳೋಕೆ ಕೊಟ್ಟಿದ್ದೀವಿ. ಅದು ಅವ್ರಿಗೆ ಅಡ್ಜಸ್ಟ್ ಆಗಬೇಕಂತ. ಇವನಿಗೆ ಬೇಜಾರದೆ. ಇಲ್ಲಾಂದರೆ ಅದು ಊಟ ಎಲ್ಲ ತಿನ್ನಲ್ಲ. ಬೇರೆಯವ್ರ ಫ್ರೆಂಡ್ಶಿಪ್ ನಮ್ಮದು ಆದರೆ ಅದಕ್ಕೆ ಪರಿಚಯ ಇದೆ. ಊಟದಾಗಿಂದ ನಮ್ಮ ಜೊತೆ ನಿಂತಿದ್ದಲ್ಲ. ಇವಾಗ 1.5 ತಿಂಗಳು ಬೇರೆಯವ್ರು ನೋಡೋದಂದ್ರೆ ಅವ್ರಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ದಿನ ಅವ್ರು ನೋಡ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ. ಅವರು ಇದು ನೋಡಿ ನಮ್ಮ ಫಿಶ್ಶು ಎಷ್ಟೊಂದಿದೆ. ನನ್ನ ಪವನಿಗೆ ತುಂಬ ಇಷ್ಟ ಆ್ಯಕ್ಚುಲಿ ಫಿಶ್ಗಳು, ಪ್ರಾಣಿಗಳು ಅಂದರೆ. ಅವ್ರಿಗೋಸ್ಕರನೇ ಇದೆಲ್ಲ. ನಮ್ಮ ತೋಟಕ್ಕೆ ಬಂದರೆ ಅವ್ರು ಇದ್ರದೇ ಒಂದು ಇದು ಮಾಡೋಣ ಅಂದ್ಕೊಂಡಿದ್ದಾರೆ, ಅಕ್ವೇರಿಯಮ್ದೆ. ಈಸ್ ವೆರಿ ಕ್ರೇಜಿ ಅಬೌಟ್ ದಿಸ್. ಈ ಅಕ್ವೇರಿಯಮ್ ಎಷ್ಟು ದೊಡ್ಡದಿದೆ. ನಾವು ತೊಗೊಂಡಾಗಲೇ ಇದಕ್ಕೆ 50,000. ಇವಾಗ ಎಷ್ಟಾಗಿರ್ಬೋದು? ಬೇಡ, ನಾನು ಹಾಕಿದ್ದೀನಿ. ಕರೆಂಟ್ ಇದೆ. ವಾಟ್ ಇಸ್ ದಟ್? ಫುಡ್. ತುಂಬ ವೆರೈಟೀಸ್ ಆಫ್ ಫಿಶ್ ಇದೆ ಇದರಲ್ಲಿ. ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಅದಕ್ಕೆ ಕ್ಲೀನ್ ಮಾಡೋಕೆ ಬರ್ತಾರೆ. ತುಂಬ ಬಟ್ಟೆ ಇತ್ತು ಮಡ್ಚೋಕ್ಕೆ. ಅದಕ್ಕೆ ಕೆಳಗಡೆ ಇತ್ತು, ಮೇಲ್ಗಡೆ ತಗೊಂಬಂದು ಒಂದೊಂದೇ ಬಟ್ಟೆ ಮಡಿಚ್ತಾ ಇದ್ದೀನಿ ನಾನು. ಎಲ್ಲ ನಂದು, ಪವಂದು, ಲಿಯಂದು, ಜಿಮ್ ಬಟ್ಟೆ, ಮನೆ ಹತ್ರ ಹಾಕೋ ಬಟ್ಟೆ ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದೀನಿ. ನಾನು ಮನೇಲಿ ಕೆಲಸ ಮಾಡ್ತೀನಂತ ತೋರಿಸ್ಕೊಳ್ಳೋದಲ್ಲ. ಇದೆಲ್ಲ ನಾನೇ ಮಾಡೋದು ಮನೆಯಲ್ಲಿ. ನಮ್ಮ ಬಟ್ಟೆ ಮಡ್ಚಿಡೋದು ಎಲ್ಲ ಅವರವ್ರ ಕಬೋರ್ಡ್ಗೆ ಇಟ್ಬಿಡೋದು.
ಟೈಮ್ ಆಯಿತು 11 o'clock. ನಮ್ಮ ಮಾವ ಅಪ್ಪ ಇದು ವಾಕಿಂಗಿಂದ ಬರ್ತಾ ಮ್ಯಾಂಗೋ ತಂದಿದ್ದು. ನಮಗೆಲ್ರಿಗೂ ಮನೇಲಿ ಮ್ಯಾಂಗೋ ಇಷ್ಟ. ನೀನೇನೇ ತಂದಿದ್ದು ನಾವು ತಿಂದಿದ್ವಿ. ಮ್ಯಾಂಗೋ ಸೀಸನಲ್ಲಿ ಅವ್ರು ಎಲ್ಲ ವೆರೈಟಿ ಮ್ಯಾಂಗೋ ತರ್ತಾರೆ ಗೊತ್ತಾ. ಅದಕ್ಕೆ ಈಗ ನನಗೂ ಲಿಯಾನಗೋ ತಿನ್ನಿ ಅಂತ ಕೊಟ್ಟರು. ಈಗ ನಮ್ಮ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೀನಲ್ಲ ಅದಕ್ಕೆ. ದಿ ಬೆಸ್ಟ್. ಸ್ವಲ್ಪ ಕಹಿ ಯಾಕಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. How is the mango? It is good? Yeah. ಯಾರು ತಂದಿದ್ದು? ಹಾಂ, ಯಾರು ತಂದ ಮ್ಯಾಂಗೋ? ಅಜ್ಜ. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋಕೆ ಬಂದಿದ್ರು. ಅವ್ರ ಜೊತೆ ಲಿಯಾನ್ ಮಾತಾಡ್ತಾ ಇದ್ದ, ಅದಕ್ಕೆ ಹಂಗೆ ವಿಡಿಯೋ ಮಾಡಿರೋದು. What is ladybug? Ladybug means what? Ladybug means ladybug only. This is Jilla. Jilla ಅಲ್ಲ ಅದು, ಇದು ಕೊಡು. ನೆನಪೊಳಗೆ ಅಡ್ಜಸ್ಟ್ ಮಾಡ್ತಾರೆ. ಹಾಡು ಇದು ಅಬಿಡು ನನಗೆ ನೆನಪಂದಾಗ ಹೇಳಿ. ಗ್ರಾಸ್ಹೋಪರ್. grasshopper. Next. Which toy will move when blow? ಯಾವುದು ಇದರಲ್ಲಿ ಟಾಯ್ ನಾವು ಉಫ್ ಮಾಡಿದಾಗ ಓಡೋಗುತ್ತೆ? ಸರ್ಕಲ್ ಮಾಡಿ. ಇದರಲ್ಲಿ ಬಲೂನಾ ಅಲ್ಲ ಇಲ್ಲ ಈ ಟಾಯ್ಸ್ A and B and C. ಹಿಂಗೆ ಬಿಟ್ಟಾರೋ ಹಾಂ, ಸರ್ಕಲ್ ಮಾಡಿ. ಅದು ಓಡು ಹೋಗ್ಬಾರ್ದು. ಹೌದು, ಸರ್ಕಲ್ ಮಾಡಿ. ಅಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.